ಹಳೆ ಸರ್ಕಾರ ಹೋಗಿ ಹೊಸ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಆಕ್ಟಿವ್ ಆಗಿಲ್ಲ. ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಇಲ್ಲ. ಜನರಿಗೆ ಸಮಸ್ಯೆ ಮಾತ್ರ ನಿತ್ಯ ನಿರಂತರ. ಕೇವಲ ಅರ್ಧ ಗಂಟೆ ಸುರಿದ ಮಳೆ ಬೆಂಗಳೂರಿನಲ್ಲಿ ಒಂದು ಬಲಿ ಪಡೆದುಬಿಟ್ಟಿದೆ. ಸರ್ಕಾರ ಹೊಸದಾದ್ರೂ ಕೂಡ ಬೆಂಗಳೂರಿಗೆ ಮಳೆ ಬಂದಾಗ ಆಗೋ ಸಮಸ್ಯೆ ಮಾತ್ರ ಮತ್ತೆ ಮತ್ತೆ ಮರುಕಳಿಸುವಂತದ್ದೇ. ಮಳೆ ಸಮಸ್ಯೆಯ ಬೇರೆ ಬೇರೆ ಆಯಾಮಗಳ ಕಡೆ ಗಮನ ಕೊಡೋಕ್ ಮುಂಚೆ ಇವತ್ತೇನಾಯ್ತು ಗಮನಿಸ್ತಾ ಹೋಗೋಣ. ಇವತ್ತಾದದ್ದು ಕೆಆರ್ ಸರ್ಕಲ್ ನಲ್ಲಿ ದುರಂತ. ಅದನ್ನ ದೃಶ್ಯ ಬೈ ದೃಶ್ಯ ಅಂದ್ರೆ ಏನಾಯ್ತು ಅನ್ನೋದರ ಘಟನೆಯನ್ನ ಪಿನ್ ಟು ಪೆನ್ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ವಿವರಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೇವೆ. ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ನಲ್ಲಿ ಆದ ಒಂದು ಘಟನೆ ಇದು. ನೀವು ಗಮನಿಸ್ತಾ ಇದ್ರಿ ದೃಶ್ಯ ಸಂಖ್ಯೆ 1. ಅಂಡರ್ ಪಾಸ್ ಕೆಳಗೆ ಜನ ಸಿಲುಕು ಹಾಕೊಂಡು ಪರದಾಡ್ತಾ ಇರುವ ದೃಶ್ಯ. ಆ ಒಂದು ಅಂಡರ್ ಪಾಸ್ ನ ಮೂಲಕ ಪಾಸ್ ಆಗ್ಬೇಕು ಅಂತ ಟ್ರೈ ಮಾಡುತ್ತೆ ಒಂದು ಕಾರ್ನಲ್ಲಿ 6ಕ್ಕೂ ಹೆಚ್ಚು ಜನ ಇದ್ರು ಅನ್ನೋ ಮಾಹಿತಿ. ಆದ್ರೆ ಮಳೆಯಿಂದಾಗಿ ಆ ಅಂಡರ್ ಪಾಸ್ ಕಂಪ್ಲೀಟ್ ಆಗಿ ತುಂಬ ಹೋಗಿರುತ್ತೆ. ಆ ನೀರಿನ ಮಧ್ಯೆನೆ ಸಿಲುಕು ಹಾಕೊಳ್ಳುತ್ತೆ ಆ ವಾಹನದಲ್ಲಿದ್ದ ಜನ ಹೊರಕ್ ಬರೋಕ್ ಆಗದೆ ಪರದಾಡ್ತಾ ಇರೋದನ್ನ ಈ ದೃಶ್ಯದಲ್ಲಿ ನಾವು ಗಮನಿಸಬಹುದಾಗಿದೆ. ದೃಶ್ಯ ನಂಬರ್ 2. ಎರಡೂ ಕಡೆಯಿಂದ ನೀರ್ ನುಗ್ಗುತ್ತೆ ಏಕಾಏಕಿ ಈ ಒಂದು ವಾಹನ ನಿಂತಿರುವ ಜಾಗಕ್ಕೆ. ಅಂಡರ್ ಪಾಸ್ ಅನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ ಒಂದ್ ಕಡೆ. ಹಾಗೆ ಬಿದ್ದ ಮಳೆ ಕೇವಲ ಅರ್ಧ ಗಂಟೆಯದು. ಈ ಅರ್ಧ ಗಂಟೆ ಬಿದ್ದ ಮಳೆಯ ನೀರು ಇಂಗ್ಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೂಡ. ಇದರ ನಡುವೆ ಆ ವಾಹನ ಅಂಡರ್ ಪಾಸ್ ನ ಮಧ್ಯ ಸಿಲುಕಾಕೊಂಡಿರೋ ಸಂದರ್ಭದಲ್ಲಿ ಎರಡೂ ಬದಿಯಿಂದ ಕೂಡ ಏಕಕಾಲದಲ್ಲಿ ನೀರು ನುಗ್ತಾ ಹೋಗುತ್ತೆ. ಆ ದೃಶ್ಯವನ್ನ ಕೂಡ ನಾವೀಗ ಗಮನಿಸ್ತಾ ಇದೀವಿ. ದೃಶ್ಯ ಸಂಖ್ಯೆ 3ಕ್ಕೆ ಹೋಗೋಣ. 3ನೇ ದೃಶ್ಯದಲ್ಲಿ ನಾವು ಗಮನಿಸಬಹುದು ಅಂಡರ್ ಪಾಸ್ ನಲ್ಲಿ 8 ಅಡಿಯಷ್ಟು ನೀರು ನಿಂತಿದೆ. ಅಂದ್ರೆ ಒಬ್ಬ 6 ಅಡಿ ಮನುಷ್ಯ ನಿಂತರೂ ಕೂಡ ಅನಾಯಾಸವಾಗಿ ಮುಳುಗ್ ಹೋಗೋ ಪ್ರಮಾಣದ ನೀರು. ಬರೋಬ್ಬರಿ 8 ಅಡಿಯಷ್ಟು ನೀರು, ಮಳೆ ನೀರು ಅಲ್ಲಿ ನಿಂತಿರೋದನ್ನ ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದನ್ನ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ನಿಂತಿರೋದು ಅಂಡರ್ ಪಾಸ್ ನ ಮಧ್ಯಭಾಗ ಅಲ್ಲ, ಇನ್ನು ಆ ಅಂಡರ್ ಪಾಸ್ ಶುರುವಾಗೋ ಜಾಗ ಅಲ್ಲೇನೆ ಆ ಮನುಷ್ಯ ಮುಕ್ಕಾಲು ಭಾಗ ಮುಳುಗ್ ಹೋಗಿದ್ದಾನೆ. ಅಂಡರ್ ಪಾಸ್ ನ ಕೆಳಗಡೆ ಎಲ್ಲಿ ವಾಹನ ಮುಳುಗಡೆ ಆಗಿದೆ ಅಲ್ಲೊಂದು ವಾಹನ ಇದೆ ಅನ್ನೋದು ಕೂಡ ಸಾಕ್ಷಿ ಇಲ್ಲ. ಕೇವಲ ಅದ್ರ ಮೇಲ್ ನಿಂತಿರೋ ಜನ ಕಾಣ್ತಿದ್ದಾರೆ. ಅಂದ್ರೆ ಅಷ್ಟೆತ್ತರದ ಕಾರೇ ಮುಳುಗ್ ಹೋಗಿದೆ. ಅಂದ್ರೆ ಎಷ್ಟು ಪ್ರಮಾಣದ ನೀರು ಅಲ್ಲಿ ಶೇಖರಣೆ ಆಗಿತ್ತು ಅನ್ನೋದಕ್ಕೆ ಈ 3ನೇ ದೃಶ್ಯ ಸಾಕ್ಷಿ ಆಗ್ತಾ ಇದೆ. ಮುಂದಕ್ಕೆ ಹೋಗೋಣ. ದೃಶ್ಯ ನಂಬರ್ 4. ಸಹಾಯಕ್ಕೋಸ್ಕರ ಅಂಗಲಾಚ್ತಾ ಇದ್ದಾರೆ ಜನ. ಕಾರ್ ಮುಳುಗ್ ಹೋಗಿದೆ. ಕಾರ್ ಮೇಲೆ ಒಬ್ಬೊಬ್ಬರೇ ಹತ್ತಿ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಜನರಿಗೂ ಕೂಡ ಅಂದ್ರೆ ಆ ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇರೋ ಜನರಿಗೂ ಕೂಡ ಬಹಳ ಕಮ್ಮಿ ಸಂಖ್ಯೆ ಇತ್ತು ನಿಜ. ಯಾಕಂದ್ರೆ ಧೋ ಅಂತ ಮಳೆ ಸುರಿತಿತ್ತು. ಹಾಗಾಗಿ ವಾಹನ ಸಂಚಾರ ಕೂಡ ಬಹಳ ವಿರಳ ಇತ್ತು. ಜನ ಕೂಡ ರಕ್ಷಣೆಗೋಸ್ಕರ ಮಳೆಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಿರ್ಲಿಲ್ಲ. ಇದ್ದ ಜನರಲ್ಲೇ ರಕ್ಷಣೆಗೆ ಬನ್ನಿ ಅಂತ ಹೇಳಿ ಅಂಗ್ಲಾಚ್ತಾ ಇದ್ದಾರೆ ಜನ. ಆದ್ರೆ ಅಲ್ಲಿರೋ ಬೆರಳೆಣಿಕೆಯಷ್ಟು ಜನ ಕೂಡ ಅಲ್ಲಿ ಸಿಲುಕು ಹಾಕೊಂಡಿರೋ ಜನರ ಹತ್ರ ಹೋಗಿ ಅವರನ್ನ ರಕ್ಷಣೆ ಮಾಡೋದು ಅಷ್ಟು ಸುಲಭದ ಟಾಸ್ಕ್ ಆಗಿರ್ಲಿಲ್ಲ. ಯಾಕಂತಂದ್ರೆ ಬಹಳ ಪ್ರಮಾಣದಲ್ಲಿ ನೀರು ತುಂಬಿತ್ತು. ಹೋದ್ರೆ ನಮ್ಗೆಲ್ ಅಪಾಯ ಅನ್ನೋ ಆತಂಕ ಕೂಡ. ಯಾವ ರೀತಿ ಸಹಾಯಕ್ಕೋಸ್ಕರ ಅಂಗ್ಲಾಚ್ತಾ ಇದ್ರು ಕೇಳಿಸ್ಕೊಂಡ್ಬಿಡಿ. ಇನ್ನು ಹೀಗೆ ಜನ ಸಹಾಯಕ್ಕೋಸ್ಕರ ಅಂಗಲಾಚ್ತಾ ಇದ್ದ ಸಂದರ್ಭದಲ್ಲಿ ನೀರಿಗೆ ಜಿಗದೆ ಬಿಟ್ರು ಅಲ್ಲಿದ್ದ ಕೆಲ ಸ್ಥಳೀಯರು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಎಲ್ಲಿ ಹೀಗೆ ಬಿಟ್ರೆ ಅನಾಹುತ ಆಗ್ಬಿಡುತ್ತೋ, ಇನ್ನು ಪರಿಹಾರಕ್ಕೋಸ್ಕರ ಅಥವಾ ರಕ್ಷಣಾ ಕಾರ್ಯಕ್ಕೋಸ್ಕರ ಸಿಬ್ಬಂದಿಗಳೇ ಬರ್ಲಿ ಅಂತ ಹೇಳಿ ಕಾಯ್ತಾ ಕೂತ್ರೆ ಏನಾದ್ರೂ ಅನಾಹುತಗಳು ಆಗ್ಬಿಡಬಹುದು ಅಂತ ಹೇಳಿ ಅಲ್ಲಿದ್ದ ಸಾರ್ವಜನಿಕರೇನೆ ತೆರಳುತ್ತಾರೆ. ಅವರನ್ನ ರಕ್ಷಣೆ ಮಾಡೋ ಪ್ರಯತ್ನದ ಭಾಗವಾಗಿ ಆ ದೃಶ್ಯವನ್ನ ನಾವು ಈಗ ಗಮನಿಸ್ತಾ ಇದ್ವಿ. ಇನ್ನು ದೃಶ್ಯ ಸಂಖ್ಯೆ 6. ಹಗ್ಗ, ಸೀರೆ, ವೈರ್ ಗಳನ್ನ ಬಳಸಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಯಾಕಂತಂದ್ರೆ ಈಗ ರಕ್ಷಣಾ ಸಿಬ್ಬಂದಿ ಹತ್ರ ಅದಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟ್ಗಳು ಅಥವಾ ಉಪಕರಣಗಳಿರುತ್ತೆ. ಅದನ್ನ ತಂದು ರಕ್ಷಣೆ ಮಾಡೋ ಪರಿ ಬೇರೆ. ಆದ್ರೆ ತಕ್ಷಣಕ್ಕೆ ಅವ್ರನ್ನ ಉಳಿಸ್ಬೇಕಲ್ಲ. ಜನ ಕೈಗೆ ಸಿಕ್ಕ ವಸ್ತುಗಳನ್ನ ಕೆಲವರು ಸೀರೆ ಕೊಟ್ರೆ, ಇನ್ ಕೆಲವರು ವೈರ್ ಕೊಟ್ರು, ಇನ್ ಕೆಲವರು ಹಗ್ಗ ತಂದ್ರು. ಇದನ್ನ ಬಳಸಿ ಅವರನ್ನ ರಕ್ಷಣೆ ಮಾಡುವ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಈ ದೃಶ್ಯ ಅದನ್ನ ನಮ್ಗೆ ಸಾರಿ ವಿವರಿಸ್ತಾ ಇದೆ. ಅಂದ್ರೆ ಇಷ್ಟ ಆಗೋವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದ ಸಿಬ್ಬಂದಿ ಆ ಸ್ಪಾಟ್ ಅನ್ನ ರೀಚ್ ಆಗಿರ್ಲಿಲ್ಲ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಮುಂದೆ ಹೋಗೋಣ. ದೃಶ್ಯ ಸಂಖ್ಯೆ 7. ಆಗ ಬರ್ತಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸ್ತಾರೆ. ಏಣಿ ಬಿಡ್ತಾರೆ. ಅವರನ್ನ ಮೇಲಕ್ಕೆತ್ತೋ ಪ್ರಯತ್ನ ಮಾಡ್ತಾರೆ. ಲೈಫ್ ಜಾಕೆಟ್ ಗಳನ್ನ ಕೊಡ್ತಾರೆ. ಅದೆಲ್ಲವನ್ನ ಕೂಡ ಈ ದೃಶ್ಯದಲ್ಲಿ ನಾವು ಗಮನಿಸಬಹುದಾಗಿದೆ. ದೃಶ್ಯ ಸಂಖ್ಯೆ 7. ರಕ್ಷಣಾ ಕಾರ್ಯಾಚರಣೆಗೆ ಕಡೆಗೂ ಬರ್ತಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಅವರು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರುವ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ದೃಶ್ಯ ಸಂಖ್ಯೆ 8. ಪೊಲೀಸ್ ಹಾಗೆ ಜನರಿಂದ ಆ ನೀರಿನಲ್ಲಿ ಸಿಲುಕು ಹಾಕೊಂಡಿದ್ದವರನ್ನ ಉಳಿಸೋ ಪ್ರಯತ್ನ ಮಾಡಲಾಗುತ್ತೆ.
ಪೊಲೀಸರಿಗೆ ಹಾಗೆ ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಗೆ ಅಲ್ಲಿದ್ದ ಸ್ಥಳೀಯರು ಕೂಡ ಸಹಾಯ ಮಾಡ್ತಿದ್ದಾರೆ. ಅದನ್ನ ನಾವು ಈ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ದೃಶ್ಯ ಸಂಖ್ಯೆ 9 ವಯಸ್ಸಾದ ಅಜ್ಜಿ, ಮಹಿಳೆ, ಯುವತಿ ಹಾಗೆ ವ್ಯಕ್ತಿ ಎಲ್ಲರನ್ನ ಕೂಡ ರಕ್ಷಣೆ ಮಾಡ್ತಾ ಇರೋದು. ಒಬ್ಬೊಬ್ಬರನ್ನೇ ಲೈಫ್ ಜಾಕೆಟ್ ಗಳನ್ನ ಕೊಟ್ಟು ಆ ಏಣಿಯನ್ನು ಬಳಸಲಾಗಿದೆ. ಆ ಏಣಿ ಮೂಲಕ ಸಿಲುಕಾಕೊಂಡಿದ್ದ ಜಾಗದಿಂದ ಮೇಲಕ್ಕೆತ್ತಾ ಇದ್ದಾರೆ. ಆ ರಕ್ಷಣಾ ಕಾರ್ಯಾಚರಣೆಗೆ ಬಂದ ಸಿಬ್ಬಂದಿ, ಅವರಿಗೆ ಸಹಾಯಕ್ಕೆ ನಿಂತಿರೋರು ಜನ. ದೃಶ್ಯ ಸಂಖ್ಯೆ 10 ರಕ್ಷಣೆಯಾದವರ ಗೋಳಾಟ. ಯಾಕೆ ಈಗ ಅವರನ್ನೇನೋ ಮೇಲಕ್ಕೆತ್ತಿದ್ದೀವಿ, ಬಟ್ ಅವ್ರಿಗೆ ಗೊತ್ತಿದೆ ನಮ್ಮವ್ರು ಇಷ್ಟೇ ಮಂದಿ ಅಲ್ಲ, ಇನ್ನೂ ಒಬ್ಬರಿದ್ದಾರೆ, ಅವ್ರಿಗೇನೋ ಅಪಾಯ ಆಗಿದೆ ಅಂತ ಹೇಳಿ. ಏನಾಯ್ತು ಅದನ್ನು ಕೂಡ ಮುಂದಿನ ಹಂತದಲ್ಲಿ ವಿವರಿಸ್ತಾ ಹೋಗ್ತೀವಿ. ಇವರ ಗೋಳಾಟ ಯಾವ ಪರಿ ಇತ್ತು ಅನ್ನೋದನ್ನ ನಾವು ಗಮನಿಸೋಕ್ ಮುಂಚೆ ಈ ರಕ್ಷಣೆಯಾದ ಅಜ್ಜಿ ಹಾಗೆ ಇತರರು మాట్లాడిದ್ರು. మేలకు ಬಂದ తక్షణ ఏం మాట్లాడిದ್ರು ಕೇಳ್ಬಿಡೋಣ. బెంగళూరులో ఇవాళ ఒక్కరోజు ఇక్కడ చూడటానికి అని ప్లేస్ కారు తీసుకుని వచ్చాము. ఇక ఎక్కడ ఇరుక్కుపోయామమ్మా కారు. ಅವ್ರೊಬ್ರೊಬ್ರು ಒಳಗಡೆ ಹಿಡ್ಕೊಂಡ್ಬಿಟ್ಟಿದ್ರೆ, ಅವರು ಸೀಟ್ ಹಿಡ್ಕೊಂಡ್ಬಿಟ್ಟಿದ್ರೆ, ಅವರು ಎಳ್ದೆ ಅಲ್ಲ ಎಲ್ಲಾರನು ತೆಗದೆ ಹೊರಗಡೆಗೆ ಅವ್ರೊಬ್ರೊಬ್ಬ ತೆಗಿಯಕ್ಕಾಗ್ಲಿಲ್ಲ, ಹಿಡ್ಕೊಂಡ್ಬಿಟ್ಟಿದ್ರು ಒಳಗಡೆ. ಒಬ್ರೇ ಇದ್ರು ಒಳಗಡೆ, ಇನ್ನೆಲ್ಲ ಮೇಲೆ ಇದ್ರು. ಅವ್ರ ಗ್ಲಾಸ್ ಫುಲ್ ಹಾಕಾಬಿಟ್ಟಿದ್ರು ಒಳಗಡೆ. ಜೀವ ಮುಖ್ಯ ನಮ್ಗೆ. ನಮ್ದು ಮಾಮೂಲಿ ನಾವು ಇರೋದೇ ಜನ ಸೇವೆ ಮಾಡೋಕ್ಕೋಸ್ಕರ, ಅದಕ್ಕೋಸ್ಕರ ನಾವು ರಿಸ್ಕ್ ಅಂದ್ರೆ ರಿಸ್ಕ್ ಇದ್ರೂ ರಿಸ್ಕ್ ತಗೊಂಡೆ ಕಾಪಾಡಿದ್ವಿ. ಮಳೆ ಅವಾಂತರ ಇಲ್ಲಿಗೆ ನಿಲ್ಲಿಲ್ಲ. ಬೆಂಗಳೂರಿನ ಕುಮಾರ ಕೃಪಾ ರಸ್ತೆಯಲ್ಲೂ ಕೂಡ ಮಳೆ ರಗಳೆ ಅಷ್ಟಿಷ್ಟಲ್ಲ. ಅಲ್ಲಿ ಕಂಡು ಬಂದ ದೃಶ್ಯಗಳು ಹೇಗಿತ್ತು, ಸೀನ್ ಬೈ ಸೀನ್ ಗಮನಿಸ್ತಾ ಹೋಗೋಣ. ದೃಶ್ಯ ಸಂಖ್ಯೆ 1 ನೀರಿನಲ್ಲಿ ಅಕ್ಷರಶಃ ಕೊಚ್ಚಿ ಹೋಯ್ತು ಅಲ್ಲಿ ಅಳವಡಿಸಿದ ಬ್ಯಾರಿಕೇಡ್. ನಾವು ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಭಾರಿ ಪ್ರಮಾಣದಲ್ಲಿ ಮಳೆ ಆಯ್ತು ನಿಜ. ಅಂಡರ್ಪಾಸ್ಗೆ ಹೋಗಿ ಜನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲ್ಕೋದ್ ಬೇಡ ಅಂತ ಹೇಳಿ ಅಂಡರ್ಪಾಸ್ನ ಬಳಿಯಲ್ಲೇ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿತ್ತು. ಆದ್ರೆ ಮಳೆಯ ರಭಸ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಹೀಗೆ ಅಳವಡಿಸಿದ್ದ ಬ್ಯಾರಿಕೇಡ್ಗಳೇ ನೀರಿನಲ್ಲಿ ಕೊಚ್ಚಿ ಹೋಯ್ತು. ದೃಶ್ಯ ಸಂಖ್ಯೆ 2 ವಾಹನ ಸವಾರರು ಯಾವ ರೀತಿ ಪರದಾಡ್ತಿದ್ದಾರೆ ಅಂತ ಹೇಳಿ. ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ನ ಸಿಚುಯೇಷನ್ ಇದೇ ರೀತಿಯಲ್ಲಿ ಇರುತ್ತಾ ಅಂತ ಹೇಳಿ. ಮಳೆ ಬಂತು ಅಂತಂದ್ರೆ ನೀರು ತುಂಬಿಕೊಳ್ಳುತ್ತೆ, ನೀರು ತುಂಬಿಕೊಂಡ್ರೆ ವಾಹನ ಸವಾರರ ಪರದಾಟ ಯಾವ ರೀತಿ ಇದೆ ಅನ್ನೋದಕ್ಕೆ ದೃಶ್ಯ ಸಂಖ್ಯೆ 2 ಸಾಕ್ಷಿ ಆಗ್ತಾ ಇದೆ. ದೃಶ್ಯ ಸಂಖ್ಯೆ 3 ಕಾರು ಹಾಗೆ ಬೈಕ್ ಮೇಲೆ ಮರಗಳು ಬಿದ್ದಿರೋದು. ಕಾರ್ ಮೇಲೆ ಮರ ಬಿತ್ತು, ಕಾರ್ ಕಂಪ್ಲೀಟ್ ಆಗಿ ಜಖಮಾಯಿತು. ಹಾಗೆ ಬೈಕ್ಗಳ ಮೇಲೆ ಮಳೆಯಿಂದಾಗಿ ಸಿಕ್ಕ ಕಡೆಯಲ್ಲಿ ರಸ್ತೆ ಮಧ್ಯ, ರಸ್ತೆ ಅಕ್ಕಪಕ್ಕದಲ್ಲಿ ಬೈಕ್ ಹಾಗೆ ಕಾರ್ಗಳನ್ನ ನಿಲ್ಲಿಸಿ ಜನ ಹೋಗಿದ್ರೆ ಅಂತಹ ಸಂದರ್ಭದಲ್ಲೇನೆ ಆ ವೆಹಿಕಲ್ಗಳ ಮೇಲೆ ಮರ ಬಿದ್ದು ಜಖಮಾಗಿರೋದು ವೆಹಿಕಲ್ಸ್. ಅದನ್ನ ಈ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ. ಹಾಗೆ ಮುಂದಿನ ದೃಶ್ಯ, ಕಾರ್ನಲ್ಲಿದ್ದವರಿಗೆ ಯಾವಾಗ ಆ ಮರ ಬೀಳುತ್ತೋ ಕಾರ್ನಲ್ಲಿದ್ದವರಿಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ಅವರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸುವ ಪ್ರಯತ್ನ ಕೂಡ ಆಗ್ತಾ ಇದೆ. ಯಾವ ಪ್ರಮಾಣದಲ್ಲಿ ಹಾನಿ ಆಗಿದೆ ಅನ್ನೋದನ್ನ ಈ ದೃಶ್ಯ ವಿವರಿಸ್ತಾ ಇದೆ. ಹಾಗೆ ಮುಂದಿನ ದೃಶ್ಯ, ಸಿಎಂ ಮನೆಯ ಮುಂದೆನೆ ನೀರು ನಿಂತಿದೆ ಅಂತ ಹೇಳಿ. ಈಗ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ನಿಜ, ಆದ್ರೆ ಅವರಿಗೆ ಈ ಸಮಸ್ಯೆ ಹೊಸದೇನಲ್ಲ ಅಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೂ ಕೂಡ ಇದೇ ಸಮಸ್ಯೆಯನ್ನ ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿ ಆಡಳಿತದಲ್ಲಿದ್ದವರನ್ನ ಚಾಟಿ ಬೀಸ್ತಾ ಇದ್ರು. ಈಗ ಅವರ ಆಡಳಿತ ಇದಕ್ಕೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಮುಖ್ಯಮಂತ್ರಿಗಳ ನಿವಾಸದ ಮುಂದೂ ಕೂಡ ನೀರೋ ನೀರು ಅಂದ್ರೆ ಮಳೆ ಸಮಸ್ಯೆ ಯಾವ ಪ್ರಮಾಣದಲ್ಲಿದೆ ಅನ್ನೋದಕ್ಕೆ ಈ ದೃಶ್ಯ ಕೂಡ ಸಾಕ್ಷಿಯಾಗ್ತಿದೆ. ನಾನು ಆಗ್ಲೇ ಹೇಳ್ದಾಗೆ ಬೆಂಗಳೂರಿಗರಿಗೆ ಈ ಒಂದು ಸಮಸ್ಯೆ ಹೊಸದಲ್ಲ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಣ ಹಾನಿ, ಆಸ್ತಿ ಹಾನಿ ಆಗ್ತಲೇ ಇದೆ. ಹಾಗಾದ್ರೆ ಈ ರೀತಿಯ ಸಾವು ನೋವಿಗೆ ಹೊಣೆ ಯಾರು? ಒಂದಷ್ಟು ಪ್ರಶ್ನೆಗಳನ್ನ ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನ್ಯೂಸ್ 18 ಕೇಳ್ತಾ ಇದೆ ಸರ್ಕಾರಕ್ಕೆ. ಉತ್ತರ ಕೊಡ್ತಾರಾ ಗಮನಿಸೋಣ. ಮೊದಲನೇದಾಗಿ ಏನ್ ಕೇಳಬೇಕು, ಕೇವಲ ಮಾಧ್ಯಮ ಸಂಸ್ಥೆಯಾಗಿ ಅಲ್ಲ, ನಾವು ನೀವು ಅಂದ್ರೆ ಸಾಮಾನ್ಯ ಜನಸಾಮಾನ್ಯರಾಗಿ ಮತದಾರರಾಗಿ ಸರ್ಕಾರಕ್ಕೆ ಇಡಬೇಕಾದ ಕೇಳಲೇಬೇಕಾದ ಪ್ರಶ್ನೆಗಳು ಈ ರೀತಿ ಇದೆ. ಗಮನಿಸ್ತಾ ಹೋಗೋಣ ಒಂದೊಂದಾಗೆ. ಎಲೆಕ್ಷನ್ ಕೆಲಸದಲ್ಲಿ ಮೈ ಮರಿತಾ ಬಿಬಿಎಂಪಿ ಅಂತ ಹೇಳಿ ನಮ್ಗೆ ನಿಮ್ಗೆ ಗೊತ್ತಿದೆ, ಜಿದ್ದಾಜಿದ್ದಿನ ಪೈಪೋಟಿ. ಎಲೆಕ್ಷನ್ ಕಳೆದ 6 ತಿಂಗಳಿಂದ ಬಹುತೇಕ ಅಧಿಕಾರಿಗಳು ಈ ಎಲೆಕ್ಷನ್ ತಲೆ ಬಿಸಿಲಿನೇ ನಿರತರಾಗಿದ್ದಾರೆ. ಜನರ ಸಮಸ್ಯೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರ, ಮೈ ಮರೆತು ಬಿಟ್ರ ಬಿಬಿಎಂಪಿಯ ಅಧಿಕಾರಿಗಳು ಅನ್ನೋದು ಮೊದಲ ಪ್ರಶ್ನೆ. ಇಲ್ಲಿಗೆ ಮುಗಿಲಿಲ್ಲ, ಮೈ ಮರೆತರೂ ಸರಿ, ಆಗ್ಬೇಕಾದ ಕೆಲಸದ ಕಡೆಗೆ ಜವಾಬ್ದಾರಿ ಕೊಡಬೇಕಾಗಿದ್ದವರು, ಗಮನ ಕೊಡಬೇಕಾಗಿದ್ದವರು ಅವರೇ ಅಲ್ವಾ? ಎಲೆಕ್ಷನ್ ಕೆಲಸದಲ್ಲಿ ಮೈ ಮರೆತ ಬಿಬಿಎಂಪಿಯ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಯಾವಾಗ ಅನ್ನೋದು ನ್ಯೂಸ್ 18 ಕೇಳ್ತಾ ಇರುವ ಮೊದಲ ಪ್ರಶ್ನೆ. ಮುಂದಿನ ಪ್ರಶ್ನೆ ಕಡೆಗೆ ಗಮನ ಕೊಡೋಣ. ಬಿಬಿಎಂಪಿಯಿಂದ ಮಳೆ ಸಮಸ್ಯೆ ನಿರ್ವಹಣೆ ಬಗ್ಗೆ ನಿರ್ಲಕ್ಷ್ಯನಾ? ಅಂದ್ರೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಲಭ್ಯ ಆಗಿದೆ, 3-4 ದಿನಗಳ ಕಾಲ ಮಳೆ ಆಗತ್ತೆ ಅನ್ನೋದು ಗೊತ್ತಿದೆ, ಗೊತ್ತಿದ್ದು ಕೂಡ ಬೇಸಿಕ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಮರ್ತು ಬಿಡ್ತಾ ಬಿಬಿಎಂಪಿ? ಈ ಪ್ರಶ್ನೆ ಕೇಳಲೇಬೇಕಲ್ವಾ? ಮಳೆ ಆದಾಗ ಸಮಸ್ಯೆ ಆಗತ್ತೆ ಅಂತ ಗೊತ್ತಿದೆ ಅಂದ್ರೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿದ್ದು ಕೂಡ ಬಿಬಿಎಂಪಿಯ ಒಂದ್ ರೀತಿಯಲ್ಲಿ ಅವರ ರೆಸ್ಪಾನ್ಸಿಬಿಲಿಟಿ ಇದು. ಇದನ್ನೇ ಮರ್ತು ಕೂಡ್ತಾರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದೆ ನ್ಯೂಸ್ 18. ಇಷ್ಟಕ್ಕೆ ನಿಲ್ಲಿಲ್ಲ, ಮುಂದುವರೆದ ಭಾಗವಾಗಿ ನಿರ್ಲಕ್ಷ್ಯ ವಹಿಸಿದ್ರು ಸರಿ,
ಖಾತೆ ಕಿತ್ತಾಟದಿಂದ ಹೊರಬರುತ್ತಾ ಹೊಸ ಸರ್ಕಾರ ಅಂತ ಹೇಳಿ ಈಗ ಅಧಿಕಾರಿಗಳನ್ನ ಎಚ್ಚರಿಸಬೇಕಾಗಿರೋದು, ಹಾಗೆ ಅವ್ರಿಗೆ ನಿರ್ದೇಶನ ಕೊಟ್ಟು ಕೆಲಸ ಮಾಡಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಪ್ರತಿನಿಧಿಗಳ ಜವಾಬ್ದಾರಿ. ಅದನ್ನ ಮಾಡೋದ್ ಬಿಟ್ಟು ಯಾರಿಗೆ ಯಾವ ಖಾತೆ, ಯಾವ ಬಣದವರಿಗೆ ಹೆಚ್ಚಿನ ಜವಾಬ್ದಾರಿ, ಯಾರಿಗೆ ಹೆಚ್ಚಿನ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ, ಇದೇ ರೀತಿಯ ಕಚ್ಚಾಟದಲ್ಲೇ ಬ್ಯುಸಿ ಆಗಿರೋ ಸರ್ಕಾರ ಎಚ್ಚೆತ್ತು ತಕ್ಷಣಕ್ಕೆ ಈ ಕಡೆ ಗಮನ ಕೊಡಬೇಕಲ್ಲ. ಈಗ ಮತ್ತೆ 4 ದಿನ ಮಳೆ ಆಗತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ಈಗ ಖಾತೆ ಕಿತ್ತಾಟದಲ್ಲೇ ಸರ್ಕಾರದ ಪ್ರತಿನಿಧಿಗಳು ಬ್ಯುಸಿ ಆಗ್ಬಿಟ್ರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, 8 ಮಂದಿ ಸಚಿವರು ಪದಗ್ರಹಣ ನಿರ್ವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಖಾತೆ ವಿಚಾರದಲ್ಲೇನೆ ಬ್ಯುಸಿ ಆಗೋಗ್ಬಿಟ್ರೆ, ಅಧಿಕಾರ ಹಂಚಿಕೆಯಲ್ಲೇ ಬ್ಯುಸಿ ಆಗ್ಬಿಟ್ರೆ ಅಧಿಕಾರಿಗಳನ್ನ ಎಚ್ಚರಿಸೋದು ಯಾರು ಅನ್ನೋ ಪ್ರಶ್ನೆ ಕೂಡ. ಇನ್ನು 4ನೇ ಪ್ರಶ್ನೆ ಕಡೆ ಗಮನ ಕೊಡೋಣ. ಮಳೆ ಅವಾಂತರ ನಿರ್ವಹಣೆಗೆ ಆಕ್ಷನ್ ಪ್ಲಾನ್ ಏನು? ಮಳೆಯಿಂದ ಸಮಸ್ಯೆ ಇದು ಪ್ರತಿ ಬಾರಿ ಕೂಡ ಬೆಂಗಳೂರಿನ ಜನರ ಬವಣೆ. ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಬೇಸಿಕ್ ಪ್ರಿಪರೇಷನ್ ಹಾಗೆ ಆಕ್ಷನ್ ಪ್ಲಾನ್ ಬೇಕಲ್ಲ. ಮಳೆ ಆದಾಗ ತಕ್ಷಣಕ್ಕೆ ಯಾವ ಸಿಬ್ಬಂದಿಯನ್ನ ಅಲರ್ಟ್ ಮಾಡಬೇಕು, ಅವ್ರು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು, ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡೋರು ಯಾರು, ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ತಿದ್ದಾರಾ ಇಲ್ವಾ, ಇದನ್ನ ಮಾನಿಟರ್ ಮಾಡೋರು ಯಾರು, ಹಾಗೆ ಇದನ್ನೆಲ್ಲ ಮಾಡಬೇಕು ಅಂದ್ರೆ ಬೇಸಿಕ್ ಆಕ್ಷನ್ ಪ್ಲಾನ್ ಇದನ್ನ ಯಾವಾಗ ಮಾಡ್ಕೊಳ್ತಾರೆ, ಮಾಡ್ಕೊಂಡಿದ್ರೆ ಅದನ್ನ ಜಾರಿಗೆ ಯಾವಾಗ ತರ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಇದರ ಜೊತೆಗೆ ಮತ್ತೊಂದಷ್ಟು ಪ್ರಶ್ನೆ. ಜನರು ಕಣ್ಣೀರ್ ಹಾಕ್ತಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ ಅಂದಾಗ ಚಿಕಿತ್ಸೆ ಕೊಡೋಕು ಕೂಡ ಆಸ್ಪತ್ರೆ ನಿರ್ಲಕ್ಷ್ಯ ಮಾಡಿದೀಯಾ? ಈಗ ಮುಖ್ಯಮಂತ್ರಿಗಳೇನೋ ಆಸ್ಪತ್ರೆಗೆ ಹೋದ್ರು, ನಿರ್ಲಕ್ಷ್ಯ ಮಾಡಿದ್ರೆ ಕ್ರಮ ಅಂತ ಕೂಡ ಹೇಳಿದ್ರು. ಆದ್ರೆ ಆಸ್ಪತ್ರೆ ಸಿಬ್ಬಂದಿಗಳು ಇಂಥ ಸಂದರ್ಭದಲ್ಲೇ ಅಲ್ವಾ ಅಲರ್ಟ್ ಆಗಿರ್ಬೇಕು. ಅಂಥ ಸಂದರ್ಭದಲ್ಲೇ ನಿರ್ಲಕ್ಷ್ಯ ವಹಿಸ್ಬಿಟ್ರು ಅಂತಂದ್ರೆ ಅವ್ರ ವಿರುದ್ಧ ಯಾರು ಕ್ರಮ ಕೈಗೊಳ್ಳೋರು, ಯಾವ ರೀತಿ ಕ್ರಮವನ್ನ ಕೈಗೊಳ್ಳೋದು? ಇನ್ ಕೇಸ್ ಚಿಕಿತ್ಸೆ ತಕ್ಷಣಕ್ಕೆ ಸಿಕ್ಕಿದ್ರೆ ಬಹುಶಃ ಯುವತಿ ಬದುಕುಳಿತಿದ್ಲೇನೋ ಇವತ್ತು. ಈ ನಿರ್ಲಕ್ಷ್ಯ ಅನ್ನೋ ಆರೋಪಕ್ಕೆ ಉತ್ತರ ಯಾವಾಗ ಸಿಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಇದರ ಜೊತೆಗೆ ಚಿಕಿತ್ಸೆ ಕೊಡೋಕೆ ವಿಳಂಬ ಆಗಿದೆ ಅನ್ನೋದಾದ್ರೆ ಆಸ್ಪತ್ರೆ ನಿರ್ಲಕ್ಷ್ಯ ನಿಜವಾದಲ್ಲಿ ಯಾವ ರೀತಿ ಕ್ರಮ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಇದ್ದೇ ಇದೆ. ಇದು ಕೇವಲ ಇವತ್ತಿನ ಘಟನೆಗೆ ಮಾತ್ರ ಸೀಮಿತವಾಗಿರೋದಲ್ಲ, ಬದಲಾಗಿ ಪ್ರತಿ ಬಾರಿ ಕೂಡ ಮಳೆ ಸಮಸ್ಯೆ ಆದಾಗ ರಿಪೀಟೆಡ್ ಆಗಿ ಈ ಸಮಸ್ಯೆಗಳಾಗ್ತಿರೋದ್ರಿಂದ ತಕ್ಷಣಕ್ಕೆ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅನ್ನೋದು ನ್ಯೂಸ್ 18 ನ ಕಳಕಳಿ ಕೂಡ. ಇತ್ತ ಸಿಎಂ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಹೆಬ್ಬಾಳ, ಪುಲ್ಕೇಶಿ ನಗರ ಸುತ್ತಮುತ್ತ ರೌಂಡ್ಸ್ ಹಾಕಿದ್ರು. ಸಿಎಂಗೆ ಫೋನ್ ಮೂಲಕವೇ ಮಳೆ ಅವಾಂತರದ ಮಾಹಿತಿ ಕೂಡ ಕೊಟ್ರು. ಕೆಆರ್ ಸರ್ಕಲ್ ಪ್ರಕರಣದ ಬಗ್ಗೆ ಕೂಡ ಸಿಎಂ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬಳಿಕ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ತುಷಾರ್ ಗಿರಿನಾಥ್ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ನಾವೆಲ್ಲ ಏನೇನು ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ ಮಾಡ್ತಾನೆ ಇದ್ದೀವಿ. ನಮ್ದು ಈಗ ಸದ್ಯಕ್ಕೆ 41 ಫಾರೆಸ್ಟ್ ಗ್ಯಾಂಗ್, 28 ಮಾಮೂಲಿ ಮತ್ತು 13 ವಿಶೇಷ ಗ್ಯಾಂಗ್ಗಳು ಕೆಲಸ ಮಾಡ್ತಾ ಇವೆ. SDRF ನಲ್ಲಿ ನಾವು ಸುಮಾರು 33 ವಿಶೇಷ ಘಟಕಗಳು ಇವೆ. ಅವರ ಹತ್ರನೂ ಕೂಡ ಸ್ವಾ ಮಾಡಲಿಕ್ಕೆ ಮಷೀನ್ಸ್ ಇವೆ ಮತ್ತು ಪಂಪಿಂಗ್ ಮಷೀನ್ಸ್ ಇವೆ. ಅದು ಎಲ್ಲ ನಮ್ಮ ಜೊತೆಗೆ ಕೋಆರ್ಡಿನೇಷನ್ ನಲ್ಲಿ ಕಂಟ್ರೋಲ್ ರೂಮ್ ನಲ್ಲಿ ಏನು ಇನ್ಫಾರ್ಮೇಶನ್ ಬರುತ್ತೆ ಆ ಪ್ರಕಾರ ಕೆಲಸ ಮಾಡ್ತಾ ಇದೆ. ಹಾಗಾಗ್ತಿದೆ, ಹೀಗೆ ಮಾಡ್ತಿದೆ, ಆ ರೀತಿಯಾಗಿ ಉಳಿದು ಬಿಟ್ರೆ ಉತ್ತರ ಪರಿಹಾರ ಯಾವಾಗ? ನ್ಯೂಸ್ 18 ಒಂದಷ್ಟು ಪ್ರಶ್ನೆಯನ್ನ ಸರ್ಕಾರ ಹಾಗೆ ಅಧಿಕಾರಿಗಳ ಮುಂದಿಟ್ಟಿದೆ. ನಾವು ಕೇವಲ ಪ್ರಶ್ನೆ ಕೇಳಿ ಕೈ ಕಟ್ ಕೂರೋದಿಲ್ಲ, ಬದಲಾಗಿ ಏನ್ ಆಗಬಹುದು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಚಿಂತನೆ ಇದೆ. ಇನ್ಫ್ಯಾಕ್ಟ್ ಪಬ್ಲಿಕ್ ರಿಯಾಕ್ಷನ್ ಅನ್ನ ಕೂಡ ಪಡೆದುಕೊಂಡ್ವಿ ನಾವು. ಅಂದ್ರೆ ಜನಸಾಮಾನ್ಯರೇ ಒಂದಷ್ಟು ಪರಿಹಾರದ ಮಾರ್ಗಗಳನ್ನ ಕೂಡ ಸೂಚಿಸಿದ್ದಾರೆ. ಜೊತೆಗೆ ನ್ಯೂಸ್ 18 ಕೂಡ ಒಂದಷ್ಟು ಅಧ್ಯಯನ ಮಾಡಿ ಏನಾಗಬಹುದು ಪರಿಹಾರ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ಅಧಿಕಾರಿಗಳ ಮುಂದಿಡೋ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಏನಾಗಬೇಕು ತಕ್ಷಣಕ್ಕೆ ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ಬೆಂಗಳೂರಿನಲ್ಲಿ ಮಳೆ ನೀರ್ ನಿಂತ ಆಗೋ ಸಮಸ್ಯೆಗೆ ತಕ್ಷಣಕ್ಕೆ ಪರಿಹಾರ ಕೊಡಬಹುದು ಅಂದ್ರೆ ಅದು ರಾಜಕಾಲುವೆಗಳ ಹೂಳನ್ನ ಎತ್ತಿಸೋದು. ರಾಜಕಾಲುವೆಗಳು ಬ್ಲಾಕ್ ಆಗತ್ತೆ, ಹೀಗಾಗಿ ಆ ಮೂಲಕ ಹರಿದು ಹೋಗ್ಬೇಕಾಗಿರೋ ನೀರು ಆ ಸುತ್ತಮುತ್ತಲ ಪ್ರದೇಶವನ್ನ ಆವರಿಸಿಕೊಳ್ಳುತ್ತೆ. ರಾಜಕಾಲುವೆ ಸ್ವಚ್ಛವಾಗಿದ್ರೆ, ಅದರ ಹೂಳೆತ್ತಿಸಿದ್ರೆ ಮಳೆ ನೀರು ಶೇಖರಣೆ ಆಗೋದು, ಅಕ್ಕಪಕ್ಕದ ಬಡಾವಣೆಗಳಿಗೆ ನುಗ್ಗೋ ತಪ್ಪತ್ತೆ, ರಸ್ತೆ ಮೇಲೆ ನೀರು ನಿಲ್ಲೋ ತಪ್ಪತ್ತೆ. ಹಾಗಾಗಿ ತಕ್ಷಣಕ್ಕೆ ರಾಜಕಾಲುವೆಯ ಹೂಳೆತ್ತಿಸೋ ಕೆಲಸ ಆಗ್ಬೇಕು ಹೊಸ ಸರ್ಕಾರದ ಕಡೆಯಿಂದ. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನು ಮುಂದುವರೆದ ಭಾಗವಾಗಿ ಅಂಡರ್ ಪಾಸ್ ಗಳ ಕಸವನ್ನ ಕ್ಲೀನ್ ಮಾಡಿಸಬೇಕು. ಇನ್ಫ್ಯಾಕ್ಟ್ ಇದನ್ನ ಜನರೇ ಹೇಳ್ತಿದ್ದಾರೆ. ಬಿಬಿಎಂಪಿ ಕಸ ಗುಡಿಸೋರು ಹೋಗಿ ಅಂಡರ್ ಪಾಸ್ ನೀರು ಹೋಗೋ ಜಾಗದಲ್ಲೇ ಕಸ ತುಂಬ್ತಾರೆ. ಹಾಗೆ ಜನಸಾಮಾನ್ಯರು ಕೂಡ ಆ ಒಂದು ಬೇಸಿಕ್ ಸಿವಿಕ್ ಸೆನ್ಸ್ ಅನ್ನ ಮರೆತು ಕಸ ಹಾಕ್ಬಿಟ್ಟಿರ್ತಾರೆ. ಆದ್ರೆ ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಅಂತಾನೆ ಇರ್ತಾರಲ್ಲ ಅಧಿಕಾರಿಗಳು, ಅವ್ರೇನ್ ಮಾಡ್ತಿರ್ತಾರೆ, ಕಸ ಇದೆ, ಮಳೆ ಬರುತ್ತೆ, ನೀರ್ ಹೋಗಲ್ಲ ಅಂತ ಗೊತ್ತಾಗತ್ತಲ್ವಾ, ಅಂಡರ್ ಪಾಸ್ ಗಳ ಬಗ್ಗೆ ಗಮನ ವಹಿಸಲೇಬೇಕು. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಅಂಡರ್ ಪಾಸ್ ಗಳಲ್ಲಿ ನೀರ್ ತುಂಬಿಕೊಳ್ತಾ ಇದೆ. ಹೀಗಾಗಿ ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕ ತಕ್ಷಣ ಅಂಡರ್ ಪಾಸ್ ಗಳಲ್ಲಿ ಸಿಲುಕಾಕೊಂಡಿರುವ ಕಸಗಳನ್ನ ಕ್ಲಿಯರ್ ಮಾಡಿ ನೀರು ಹರಿದು ಹೋಗೋ ವ್ಯವಸ್ಥೆಯನ್ನ ಮಾಡಬೇಕು. ಮುಂದಿನ ಭಾಗ ಮಳೆ ನೀರು ನಿಲ್ಲುವ ಅಂಡರ್ ಪಾಸ್ ಗಳನ್ನ ಕ್ಲೋಸ್ ಮಾಡಬೇಕು. ಕಸ ಗುಡಿಸಿ ಅಲ್ಲಿ ಕ್ಲೀನ್ ಮಾಡಿಸ್ಲಿಕ್ಕೆ ಆಗ್ಲಿಲ್ವಾ, ಕನಿಷ್ಠ ಒಂದು ಬ್ಯಾರಿಕೇಡ್ ಗಳನ್ನ ಹಾಕ್ಬಿಡಿ.
ಇಲ್ಲಿ ಹೋಗ್ಬೇಡಿ, ಮಳೆ ಬರ್ತಿದೆ, ನೀರ್ ನಿಲ್ಲೋ ಸಂಭವ ಇದೆ, ಆಲ್ಟರ್ನೇಟಿವ್ ರೋಡ್ ಮೂಲಕ ಹೋಗಿ ಅಂತ ಹೇಳಿ ಒಂದು ಬ್ಯಾರಿಕೇಡ್ ಅಳವಡಿಸಿ ಅದನ್ನ ಕ್ಲೋಸ್ ಮಾಡೋ ಪ್ರಯತ್ನ ಮಾಡಬಹುದು. ಇದು ತಕ್ಷಣಕ್ಕೆ ಅತ್ಯಂತ ಸಿಂಪಲ್ ಆಗಿ ಮಾಡಬಹುದಾದ ಸೊಲ್ಯೂಷನ್. ಇದಿಷ್ಟೇ ಅಲ್ಲ, ಇನ್ನು ವಾಹನಗಳ ಓಡಾಟಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಬೇಕು. ಆ ಒಂದು ಅಂಡರ್ಪಾಸ್ಗಳನ್ನ ಅಥವಾ ಮಳೆ ಬಂದಾಗ ಅಪಾಯ ಅಂತ ಅನ್ನಿಸ್ಕೊಳ್ಳೋ ರಸ್ತೆಗಳನ್ನ ಕ್ಲೋಸ್ ಮಾಡಿ ಪರ್ಯಾಯ ವ್ಯವಸ್ಥೆಯ ರಸ್ತೆಗಳನ್ನ ಸೂಚಿಸಿದ್ರೆ ಇಂಥ ಅನಾಹುತಗಳನ್ನ ತಡೆ ಹಿಡಿಬಹುದು. ಜೊತೆಗೆ ವಾಹನಗಳ ಓಡಾಟಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡೋದರ ಜೊತೆಗೆ ಬಿಬಿಎಂಪಿ ಹೆಲ್ಪ್ ಲೈನ್ಗಳು 24 ಗಂಟೆ ಕೂಡ ವಾರದ ಪ್ರತಿಯೊಂದು ದಿನ ಕೆಲಸ ಮಾಡೋ ರೀತಿಯಲ್ಲಿ ಇರಬೇಕು. ಹೆಲ್ಪ್ ಲೈನ್ ನಂಬರ್ ಏನೋ ಇದೆ, ಆದ್ರೆ ಕರೆ ಮಾಡಿದ್ರೆ ಸಹಾಯ ಸಿಗಲ್ಲ ಅನ್ನೋ ಆರೋಪ ಕೂಡ ಇದ್ದೇ ಇದೆ. ಹೀಗಾಗಿ ಹೆಲ್ಪ್ ಲೈನ್ಗಳು ಆಕ್ಚುಯಲ್ ಹೆಲ್ಪ್ ಆಗೋ ರೀತಿಯಲ್ಲಿ ಆಗಬೇಕು. ಇಷ್ಟು ಸೂಚನೆಗಳನ್ನ ಅಥವಾ ಇಷ್ಟು ಸಲಹೆಗಳನ್ನ ಅಳವಡಿಸಿಕೊಂಡ್ರೆ ಆಗಬಹುದಾದ ಅನಾಹುತವನ್ನ ಭಾರಿ ಪ್ರಮಾಣದಲ್ಲಿ ತಪ್ಪಿಸಬಹುದು ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗ್ಲಿ ಅಂತ ಹೇಳಿ ನ್ಯೂಸ್ 18 ಕಳಕಳಿಯಿಂದ ಕೇಳ್ಕೊಳ್ತಾ ಇದೆ. ಮಳೆ ಆಯ್ತು, ರಾಜಕೀಯದ ಕಡೆ ಗಮನ ಕೊಡೋಣ. ರಾಜೀವ್ ಗಾಂಧಿ ಅವರ 32ನೇ ಪುಣ್ಯತಿಥಿ ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ರಾಜೀವ್ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಸ್ವಪಕ್ಷದವರ ಮೇಲೇನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಡಿದ್ರು, ಸಿಟ್ಟಾದ್ರು. ಇನ್ನು ಸಚಿವ ಎಂಬಿ ಪಾಟೀಲ್ರನ್ನ ವೇದಿಕೆ ಮೇಲೇನೆ ಗದರಿಸಿದ ಪ್ರಸಂಗ ಕೂಡ ನಡೆದು ಹೋಯಿತು. ಬಂಡೆದ್ದ ಬಂಡೆ ಎಂಬಿ ಪಾಟೀಲ್ಗೆ ಚಾಟಿ. ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಬಹುದಿನದ ಮುಸುಕಿನ ಜಗಳ ಇವತ್ತು ಮತ್ತೆ ಬಹಿರಂಗವಾಯಿತು. ವೇದಿಕೆಯಲ್ಲೇ ಎಂಬಿ ಪಾಟೀಲ್ಗೆ ಡಿಕೆಶಿ ಗದರಿದ್ರು. ಸಿದ್ದರಾಮಯ್ಯ ಜೊತೆ ಮಾತಾಡ್ತಿದ್ದ ಲಿಂಗಾಯತ ನಾಯಕ ಎಂಬಿ ಪಾಟೀಲ್ಗೆ ಡೋಂಟ್ ಡಿಸ್ಟರ್ಬ್ ಅಂತ ಗದರಿದ್ರು. ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್, ರಿಯಲಿ ಡೋಂಟ್ ಡಿಸ್ಟರ್ಬ್. ಕೆಲವು ಈಚೆ ವಿಚಾರ ವಿ ಹ್ಯಾವ್ ಟು ಗಿವ್ ದಿಸ್ ಫಸ್ಟ್ ಮೆಸೇಜ್. ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್, ರಿಯಲಿ ಡೋಂಟ್ ಡಿಸ್ಟರ್ಬ್. ಕೆಲವು ಈಚೆ ವಿಚಾರ ವಿ ಹ್ಯಾವ್ ಟು ಗಿವ್ ದಿಸ್ ಫಸ್ಟ್ ಮೆಸೇಜ್. ಬಂಡೆದ್ದ ಬಂಡೆ ಚಾಡಿ ಹೇಳೋದ್ ಬಿಡಿ. ಬಂಡೆ ಸಿಟ್ಟು ಇಲ್ಲಿಗೆ ಮುಗಿಯಲಿಲ್ಲ. ಚಾಡಿ ಹೇಳೋದ್ ಬಿಡಿ ಅನ್ನೋ ಪದಪ್ರಯೋಗನೂ ಆಯ್ತು. ಯಾರು ನನ್ನ ಹತ್ರ ಬಂದು ಸಿದ್ದರಾಮಯ್ಯನವ್ರು ಹಂಗೆ ಹೇಳ್ತಿದ್ರು, ಎಂಬಿ ಪಾಟೀಲ್ ಹೇಳ್ತಿದ್ರು, ಅವ್ರು ಹಿಂಗೆ ಹೇಳ್ತಿದ್ರು ಅಂತ ಚಾಡಿ ಹೇಳ್ಬಿಟ್ಟು ಹಾಳು ಮಾಡಕ್ ಹೋಗ್ಬಿಡಿ. ನಾನೇನು ಹೇಳ್ದೆ ಅಂತ ಅಂದ್ಬಿಟ್ಟು ಹೇಳಕ್ಕೆ ನನಗೆ ಯಾವ ಮೀಡಿಯೇಟರ್ ಬೇಡ. ಯಾರು ನನಗೆ ಏನು ಹೇಳಿದ್ರು ನಾನು ಯಾರ ಮೇಲೂ ಕೇಳಕ್ಕೆ, ನನಗೆ ಸ್ವಂತ ಅನುಭವ ಇದೆ. ಬಂಡೆದ್ದ ಬಂಡೆ ಅಧಿಕಾರ ಲಾಲಸೆ ಯಾರಿಗೆ? ಎಲ್ಲರೂ ತಾಳ್ಮೆಯಿಂದಿರಿ, ಎಲ್ಲರಿಗೂ ಅಧಿಕಾರ ಸಿಗುತ್ತೆ ಅಂತಾನೂ ಡಿಕೆಶಿ ಸ್ವಪಕ್ಷದವರ ಮೇಲೆ ಸಿಟ್ಟು ಹೊರಹಾಕಿದ್ರು. ಯಾರು ನಾನು ಏನು ಕೇರ್ಲೆಸ್, ನಾನು ಹೇಗಿಲ್ಲ, ಬಟ್ ನೀವೇನು ಕೆಲಸ ಮಾಡದೆ ಅಪೇಕ್ಷೆ ಪಡಕ್ ಹೋಗ್ಬೇಡಿ. ಯು ಡೂ ಹಾರ್ಡ್ ವರ್ಕ್, ಪವರ್ ವಿಲ್ ಕಮ್ ಟು ಯು. ನೀವು ಯಾರು ಸನ್ಯಾಸಿ ಆಗಿ ತ್ಯಾಗಿ ಆಗಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಕಾಂಗ್ರೆಸ್ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಆದ್ರೆ ಬಿಜೆಪಿಯ ಯಾವುದೇ ನಾಯಕರು ಭಯೋತ್ಪಾದನೆಯಿಂದ ಪ್ರಾಣ ಕಳೆದುಕೊಂಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಭಯೋತ್ಪಾದನೆ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡ್ತಾರೆ, ಆದ್ರೆ ಬಿಜೆಪಿಯ ಯಾವುದೇ ನಾಯಕರು ಭಯೋತ್ಪಾದನೆಯಿಂದ ಪ್ರಾಣ ಕಳೆದುಕೊಂಡಿಲ್ಲ. ಆದ್ರೆ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಭಯೋತ್ಪಾದಕ ದಾಳಿಯಲ್ಲಿ ಮಡಿದಿದ್ದಾರೆ ಎಂದಿದ್ದಾರೆ ಸಿದ್ದರಾಮಯ್ಯ. ಬಿಜೆಪಿಯವರು ಭಯೋತ್ಪಾದನೆಯಲ್ಲಿ ಪ್ರಾಣ ಕಳ್ಕೊಂಡವರು ಯಾರು ಇಲ್ಲ. ದೇಶಕ್ಕೆ ಅಪಾಯ ಟೆರರಿಸಂ ಇದ್ರೆ ಇವತ್ತೇನಾದರೂ ಭಯೋತ್ಪಾದನೆಗೆ ಬಲಿಯಾಗಿರ್ತಕ್ಕಂಥ ನಾಯಕರುಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮತ್ತೆ ರಾಜೀವ್ ಗಾಂಧಿ ಅವರು. ಈ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ ಅವ್ರಿಗೆ ಮಾತಾಡಕ್ಕೆ? ಈಗ ಪಾರ್ಲಿಮೆಂಟ್ನಲ್ಲಿ ಕೊಡ್ಲಿ ಮೀಸಲಾತಿ ನಮ್ಮ ಮಹಿಳೆಯರಿಗೆ, ನಾವು ಸಪೋರ್ಟ್ ಮಾಡ್ತೀವಿ. ಬಸವರಾಜ ಬೊಮ್ಮಾಯಿ ವ್ಯಾಖ್ಯಾನ ಜನರ ನಿರೀಕ್ಷೆಗಳು ಹುಸಿಯಾಗಿದ್ದಾವೆ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನಾವು ಮುಂದಿನ ಕ್ಯಾಬಿನೆಟ್ನಲ್ಲಿ ಈ 5 ಗ್ಯಾರಂಟಿಗಳನ್ನ ಮತ್ತೊಮ್ಮೆ ಸ್ಥಿರೀಕರಿಸಿ ಆದೇಶ ಹೊರಡಿಸಿ ಅವತ್ತಿನಿಂದ ಜಾರಿಗೆ. ಇನ್ನು ಮುಖ್ಯಮಂತ್ರಿ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅವರಿಗೆ ದುಬಾರಿ ವಾಚ್ ಗಿಫ್ಟ್ ಆಗಿ ಸಿಕ್ಕಿದೆ. ಹೌದು, ಕಳೆದ ಬಾರಿ ಸಿಎಂ ಆಗಿದ್ದಾಗ ಸಿದ್ದುಗೆ ಉದ್ಯಮಿಯೊಬ್ಬರು ದುಬಾರಿ ಹ್ಯುಬ್ಲಾಯ್ ವಾಚ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಸಿದ್ದುಗೆ ಅವರ ಪತ್ನಿ ಪಾರ್ವತಿ ಅವರು ರಾಡೋ ವಾಚ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರಂತೆ. ಅದೇ ವಾಚ್ ಬಗ್ಗೆ ಎಂಬಿ ಪಾಟೀಲ್ ಜೊತೆ ಸಿದ್ದರಾಮಯ್ಯ ಮಾತನಾಡ್ತಿದ್ರು. ಆಗ್ಲೇ ಬಂಡೆದ್ದಿದ್ದು ಇಂಟ್ರೆಸ್ಟಿಂಗು. ಅದನ್ನ ಶ್ರೀಮತಿ ಸಿದ್ದರಾಮಯ್ಯನವರು ಧರ್ಮಪತ್ನಿ ಅದನ್ನ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು. ಒಂದು ದಿವಸ ಏನು ನಾನು ಹೇಳಿದೆ, ಇನ್ಮೇಲೆ ಬೇರೆ ವಾಚ್ ಹಾಕೊಳ್ಳಂಗಿಲ್ಲ, ಅದನ್ನೇ ಹಾಕೊಳ್ಬೇಕಾಗ್ತದೆ ಅಂತ ಹೇಳಿದೆ ನಾನು. ಸಿದ್ದರಾಮಯ್ಯ 2.0 ಸರ್ಕಾರ ಅಸ್ತಿತ್ವಕ್ಕೆ ಬರ್ತಿದ್ದಂತೆ ತನಿಖೆ ಅಸ್ತ್ರ ಹಿಡಿದು ಬಿಜೆಪಿ ವಿರುದ್ಧ ಅಖಾಡಕ್ಕೆ ಧುಮುಕೋಕೆ ಸಿದ್ಧರಾದಂತೆ ಕಾಣ್ತಾ ಇದೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಡೆದ ಹಗರಣಗಳ ಬಗ್ಗೆ ತನಿಖೆ ನಡೆಸೋಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಿದ್ದಾರಂತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಸರ್ಕಾರದ ತನಿಖಾಸ್ತ್ರ? 1 by 1 ಗಮನಿಸ್ತಾ ಹೋಗೋಣ. ಸರ್ಕಾರದಿಂದ ರೆಡಿ ಆಗ್ತಾ ಇರುವ ತನಿಖಾಸ್ತ್ರ ಸಂಖ್ಯೆ 1 ಕೋವಿಡ್ ಹಗರಣ. ಈ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋ ಸಾಧ್ಯತೆ ಇದೆ ಸರ್ಕಾರದ ಕಡೆಯಿಂದ. ಟಾರ್ಗೆಟ್ ಆಗೋರು ಯಾರು?
ಆಗ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಆರೋಗ್ಯ ಸಚಿವರಾಗಿದ್ದ ಕೆ ಸುಧಾಕರ್ ಅವರು ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಸರ್ಕಾರ ಮುಂದಾಗೋಗ್ಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸರ್ಕಾರದ ತನಿಖಾಸ್ತ್ರ ಸಂಖ್ಯೆ 2 40% ಕಮಿಷನ್ ಆರೋಪ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ತು ಕಾಂಗ್ರೆಸ್. ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗಿಟ್ಕೊಂಡಿಲ್ಲ, ಬದಲಾಗಿ ಅಧಿಕಾರ ಕೈಗೆ ಸಿಕ್ಕ ನಂತರ ಇದರ ಸತ್ಯಾಸತ್ಯತೆಗಳ ಪರಿಶೀಲನೆಗೆ ಕೂಡ ಮುಂದಾಗುತ್ತಂತೆ. 40% ಕಮಿಷನ್ ಆರೋಪದಲ್ಲಿ ಟಾರ್ಗೆಟ್ ಆಗೋದು ಅಗೇನ್ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಪ್ರಬಲವಾಗಿ ಕೇಳೋಕ್ ಸಿಕ್ಕ ಹೆಸರು ಆಗ ಸಚಿವರಾಗಿದ್ದ ಈಶ್ವರಪ್ಪನವರು. ಇನ್ಫ್ಯಾಕ್ಟ್ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯೂರೋ ರಿಪೋರ್ಟ್ ಸಿಕ್ಕಿದ್ರೂ ಕೂಡ ಈಗ ಮತ್ತೊಮ್ಮೆ ಅದ್ರ ಬಗ್ಗೆ ತನಿಖೆಯನ್ನ ನಡೆಸ್ತೀವಿ ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಮುನಿರತ್ನ ಅವರ ವಿರುದ್ಧ ಕೂಡ ಈ ಒಂದು ಅಸ್ತ್ರದ ಅಡಿಯಲ್ಲಿ ತನಿಖೆ ಆಗೋ ಸಾಧ್ಯತೆ ಇದೆ. ಇಲ್ಲಿಗೆ ನಿಲ್ಲಿಲ್ಲ. ಸರ್ಕಾರದ ತನಿಖಾಸ್ತ್ರ ಸಂಖ್ಯೆ 3 ಪಿಎಸ್ಐ ಹಗರಣದಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಉನ್ನತ ಶಿಕ್ಷಣ ಸಚಿವರ ಆಗಿದ್ದ ಆ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು, ಹಾಗೆ ಆರಗ ಜ್ಞಾನೇಂದ್ರ ಅವರ ಪಾತ್ರ ಏನು ಈ ಹಗರಣದಲ್ಲಿ, ಅದರ ಬಗ್ಗೆ ಕೂಡ ತನಿಖೆಯನ್ನ ಮಾಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ತನಿಖಾಸ್ತ್ರ ಸಂಖ್ಯೆ 4 ಬಿಟ್ ಕಾಯಿನ್ ಹಗರಣ. ಮುಖ್ಯಮಂತ್ರಿಗಳ ಹೆಸರೇ ಬಂದಿತ್ತು, ಅವರ ಕುಟುಂಬಸ್ಥರ ಪಾತ್ರ ಏನು ಅನ್ನೋ ಅನುಮಾನ ಹುಟ್ಟಿತ್ತು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಆರಗ ಜ್ಞಾನೇಂದ್ರ ಅವರು ಕೂಡ ಟಾರ್ಗೆಟ್ ಆಗ್ತಾರೆ. ಅವರು ಪಾತ್ರ ಏನಿತ್ತು ಬಿಟ್ಕಾಯಿನ್ ಹಗರಣದಲ್ಲಿ ಅನ್ನೋದ್ರ ಬಗ್ಗೆ ತನಿಖೆ ನಡೆಸೋ ಸಾಧ್ಯತೆ ಇದೆ. ಹಾಗೆ ಸರ್ಕಾರದ ತನಿಖಾಸ್ತ್ರ ಸಂಖ್ಯೆ 5 ಕಳಪೆ ಕಾಮಗಾರಿಗಳು. ಇದರಲ್ಲಿ ಟಾರ್ಗೆಟ್ ಆಗೋದು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಹಾಗೆ ಅವರ ಪುತ್ರ ವಿಜಯೇಂದ್ರ, ಹಾಗೆ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಬೊಮ್ಮಾಯಿ. ಇವರ ಪಾತ್ರ ಏನಿತ್ತು ಈ ಕಳಪೆ ಕಾಮಗಾರಿಗಳಲ್ಲಿ, ವಿವಿಧ ಅಭಿವೃದ್ಧಿ ಯೋಜನೆಗಳ ಹೆಸರಳಿಯಾದ ಕಾಮಗಾರಿಗಳಲ್ಲಿ ಅನ್ನೋದರ ತನಿಖೆಯನ್ನ ನಡೆಸಲಿಕ್ಕೆ ಸರ್ಕಾರ ಸಿದ್ಧ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3 ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ಇವತ್ತು ಮೋದಿ ಪಪುವಾ ನ್ಯೂಗಿನಿಯಾಗೆ ಬಂದಿದ್ದು, ಈ ವೇಳೆ ಪ್ರಧಾನಿ ಜೇಮ್ಸ್ ಮರಪೆ ಅವರು ಮೋದಿ ಕಾಲ್ ಮುಟ್ಟಿ ನಮಸ್ಕರಿಸಿದ್ರು, ಆತ್ಮೀಯವಾಗಿ ಸ್ವಾಗತಿಸಿದ್ರು. ಇದಕ್ಕೂ ಮುನ್ನ ಜಪಾನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪ್ರಧಾನಿ ಮೋದಿ ಅವರನ್ನ ಆಲಿಂಗನ ಮಾಡಿದ್ರು. ಆಗ ಅಮೆರಿಕ ಅಧ್ಯಕ್ಷರು ಮೋದಿ ಬಳಿಯಲ್ಲಿ ಆಟೋಗ್ರಾಫ್ ಕೇಳಿದ್ರಂತೆ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ. ರಾಜ್ಯದಲ್ಲಿ ಬರದ ಛಾಯೆ ಇದ್ದು ರಾಯಚೂರು ಬಾಲಕನನ್ನ ಮೊಸಳೆ ಎಳೆದೊಯ್ದ ಪ್ರಸಂಗ ನಡೆದಿದೆ. ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಬೆದರಿಕೆ ಪ್ರಕರಣ ಕೂಡ ಸಿಕ್ಕಿದೆ. ಇದನ್ನ ಕೂಡ ಗಮನಿಸ್ತಾ ಹೋಗೋಣ. ಸದಾ ಒಂದಿಲ್ಲೊಂದು ಕಾರಣಕ್ಕೆ ವಿವಾದ ಸೃಷ್ಟಿಸುವ ನಟ ಅಹಿಂಸಾ ಚೇತನ್ ಮತ್ತೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಗೋಹತ್ಯೆ ನಿಷೇಧ ತೆರವು ಮಾಡಿ, ಮತಾಂತರ ನಿಷೇಧ ಮಸೂದೆಯನ್ನ ತೆರವು ಮಾಡಿ, ಮುಸಲ್ಮಾನರಿಗೆ ಮತ್ತೆ ಮೀಸಲಾತಿ ನೀಡಿ ಅಂತ ಚೇತನ್ ಆಗ್ರಹಿಸಿದ್ದಾರೆ. ಕೋಲಾರ ಬಿಜೆಪಿ ಪರಾಜಿತ ಅಭ್ಯರ್ಥಿ ವರ್ತೂರ್ ಪ್ರಕಾಶ್ ಆತ್ಮಾವಲೋಕನ ಸಭೆ ನಡೆಸಿದ್ರು. ಸೋಲಿನ ನೋವಿನಲ್ಲೂ ವರ್ತೂರ್ ಪ್ರಕಾಶ್ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ಹಾಕಿಸಿದ್ರು. ಕಾರ್ಯಕರ್ತರಿಗೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಊಟ ಬಡಿಸಲಾಯಿತು. ಇವತ್ತು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 32ನೇ ಪುಣ್ಯತಿಥಿ. ಆದ್ದರಿಂದ ರಾಜೀವ್ ಗಾಂಧಿ ಪುತ್ರ ರಾಹುಲ್ ಗಾಂಧಿ ತಮ್ಮ ತಂದೆಗೆ ಭಾವನಾತ್ಮಕ ಶ್ರದ್ಧಾಂಜಲಿ ಕೋರಿದ್ದಾರೆ. ಅಪ್ಪ, ನೀವು ಯಾವತ್ತಿಗೂ ನನಗೆ ಸ್ಫೂರ್ತಿಯಾಗಿರ್ತೀರಿ ಅಂತ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆಯೊಂದರ ವಿಡಿಯೋ ವೈರಲ್ ಆಗಿದೆ. ಗ್ಲೂಕೋಸ್ ಅಳವಡಿಸಿದ ಮಗುವನ್ನ ತಾಯಿ ಎತ್ಕೊಂಡಿದ್ರೆ ತಂದೆ ಬೈಕ್ ಓಡಿಸುತ್ತಿದ್ದಾರೆ. ಮತ್ತೋರ್ವ ವ್ಯಕ್ತಿ ಗ್ಲೂಕೋಸ್ ಬಾಟಲ್ ಅನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಶಿವಮೊಗ್ಗದ ಸಕ್ರೆಬೈಲ್ನಲ್ಲಿ ಆನೆಮರಿಯ ಚಂದದ ಆಟದ ದೃಶ್ಯ ಸಖತ್ ಸದ್ದು ಮಾಡ್ತಾ ಇದೆ. ಆನೆಮರಿಯ ಆಟ ನೋಡಿ ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಈ ಮರಿಗೆ ಕುಂತಿ ಅಂತ ಅನ್ನೋ ಆನೆ ಜನ್ಮ ನೀಡಿತ್ತು. ಕೊಪ್ಪಳ ಜಿಲ್ಲೆಯ ಭಾನಾಪುರದ ಗೌರಮ್ಮ ಅನ್ನುವವರಿಗೆ 100ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಗೌರಮ್ಮ ಅವರಿಗೆ 6 ಮಕ್ಕಳು, 20 ಮೊಮ್ಮಕ್ಕಳು, ಹಾಗೆ ಮರಿ ಮೊಮ್ಮಕ್ಕಳು ಕೂಡ ಇದ್ದಾರೆ. 4 ತಲೆಮಾರಿನವರೂ ಸೇರಿ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.